ಅಹಮದ್ ಅವ್ರಿಗೆ, ಜೊತೆಗೆ ನಮ್ಮ ಯುವ ಈವೆಂಟ್ಸ್, ಪಿಂಕ್ ಟಿಕೆಟ್ಸ್, ಇದು ನನ್ನ ಎಲ್ಲ ಗೆಳೆಯರ ಬಳಗ, ಕುಟುಂಬ ಎಲ್ರಿಗೂ, ಆ್ಯಂಡ್ ನಮ್ಮ ಚಿತ್ರರಂಗದ ಎಲ್ಲ ಗೆಳೆಯರಿಗೆ, ಹಿರಿಯರಿಗೆ ಎಲ್ರಿಗೂ ಥ್ಯಾಂಕ್ ಯು. ಈ ಈವೆಂಟಲ್ಲಿ ಏನಾದರೂ ಸಣ್ಣ ಪುಟ್ಟ ತಪ್ಪುಗಳಾಗಿದ್ದರೆ, ನಿಮಗೆ ಒಳಗೆ ಬಂದು ಹೊರಗೆ ಹೋಗೋಕ್ಕೆ ಸಮಸ್ಯೆಗಳಾಗಿದ್ದರೆ ದಯವಿಟ್ಟು ಕ್ಷಮೆ ಇರಲಿ. ಅದೆಲ್ಲದನ್ನು ಮೀರಿ ಈವೆಂಟು ತುಂಬ ಚೆನ್ನಾಗಿ, ತುಂಬ ಶಾಂತಿಯುತವಾಗಿ ನಡೆಸ್ಕೊಟ್ಟಿದ್ದಾರೆ ಎಲ್ರಿಗೂ ಥ್ಯಾಂಕ್ ಯು. ಅಭಿಮಾನಿಗಳಿಗೆ ಸ್ಪೆಷಲ್ ಥ್ಯಾಂಕ್ಸ್. ನೀಟಾಗಿ ನಾವು ಏನು ಪ್ಲ್ಯಾನ್ ಮಾಡಿದ್ವಿ ಅದರಲ್ಲಿ ನಿನ್ನೆ ಇಡೀ ರಿಸೆಪ್ಷನ್ ಅವರು ವಿದ್ಯಾಪತಿ ದ್ವಾರದಿಂದ ಹೋಗ್ತಿದ್ರು ನೋಡಿ, ಭಾಳ ಖುಷಿ ಆಯಿತು. ತುಂಬ ಜನ, ಸ್ವಲ್ಪ ಜನ ಕ್ಯೂ ದಾಟಿ ಬಂದಿದ್ದರು. ಬಟ್ ಜೋಕೆ ನಾನು ಹೇಳ್ತಿರೋದು, ಸ್ಟೇಜ್ ಮೇಲೆ ಬಂದಾಗಲೂ ಎಷ್ಟೊಂದು ಜನ ಅಟೆಂಡ್ ಮಾಡೋಕ್ಕಾಗಿರಲ್ಲ. ಆ್ಯಂಡ್ ಇದು ಸೆಲ್ಫಿ ಕೊಡೋವಂಥ ಟೈಮೂ ಅಲ್ಲ. ಸೊ ಆದಷ್ಟು ಎಲ್ಲ ಹ್ಯಾಂಡ್ಲ್ ಮಾಡಿದ್ದೀವಿ. ಆ್ಯಂಡ್ ತುಂಬ ಪ್ರೀತಿಯಿಂದ ಎಲ್ಲ ಸಪೋರ್ಟ್ ಮಾಡಿದ್ದೀರಾ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಎಸ್ ಸರ್ ಎಲ್ಲ ನಮ್ಮ ಮನೆಯವರು ಎಲ್ಲರೂ ತುಂಬ ಖುಷಿಯಾಗಿದ್ದಾರೆ. ನಿನ್ನೆ ಇವತ್ತು ಎಲ್ಲರೂ ತುಂಬ ಖುಷಿಯಾಗಿ ಎಲ್ಲರೂ ಊಟ ಮಾಡ್ಕೊಂಡು ಹೋಗಿದ್ದಾರೆ. ಆ್ಯಂಡ್ ತುಂಬ ಚೆನ್ನಾಗಿ ಅಷ್ಟೊಂದು ಸಾವಿರಾರು ಜನ ಬಂದು ಹರಿಸಿದ್ದು ಭಾಳ ಖುಷಿನೇ ಸರ್. ಹೊರಗಡೆ ಹೋದಂಥ ಅಭಿಮಾನಿಗಳ ಪ್ರೀತಿ, ಹರ್ಷೋದ್ಗಾರ ಭಾವುಕರಾದ್ರಿ ಸರ್. ಹೊರಗಡೆ ಫ್ಯಾನ್ಸು ಇಲ್ಲ, ಅದಕ್ಕೆ ನಾವು ಅಂದರೆ ಆ ಪ್ರೀತಿಗೆ ಹೆಂಗೆ ರೆಸ್ಪಾಂಡ್ ಮಾಡಬೇಕು ಗೊತ್ತಾಗಲ್ಲ, ಏನು ವಾಪಸ್ ಕೊಡಬೇಕು ಗೊತ್ತಾಗಲ್ಲ. ಸೊ ಐ ಥಿಂಕ್ ಆ ಪ್ರೀತಿ ನಂಬಿಕೆನ ಉಳಿಸ್ಕೊಂಡು ಹೋಗೋದೇ ತುಂಬ ದೊಡ್ಡ ವಿಷಯ. ಅದ್ರ ಕಡೆಗೆ ಕೆಲಸ ಮಾಡಬೇಕು. ಏಕೆಂದರೆ ನಿನ್ನೆಯಿಂದ ನಾನು ನೋಡ್ತಾ ಇದ್ನಲ್ಲ, ಯೂಶ್ವಲಿ ಒಂದು ಭಯ ಇರುತ್ತೆ, ಜಾಸ್ತಿ ಜನ ಆದಾಗ ಹೆಂಗಾಗುತ್ತೆ ಏನೋ ಅಂತ. ಸೊ ತುಂಬ ಶಾಂತಿಯುತವಾಗಿ, ತುಂಬ ಚೆನ್ನಾಗಿ ಅವರು ಅಭಿಮಾನಿಗಳು ನಡ್ಕೊಂಡಿದ್ದಾರೆ, ತುಂಬ ಚೆನ್ನಾಗಿ ಕೋಆಪ್ರೇಟ್ ಮಾಡಿದ್ದಾರೆ. ಆ್ಯಂಡ್ ಅಷ್ಟೊತ್ತು ಇವತ್ತು ಈವೆಂಟ್ ಮುಗಿಯೋವರೆಗೂ ಅಷ್ಟೊತ್ತು ಎಲ್ಲ ಕಾಯ್ತಾಯಿದ್ರು. ಹಾಗಾಗಿ ಅವ್ರ ಪ್ರೀತಿ ತುಂಬ ದೊಡ್ಡದು. ಮೈಸೂರಲ್ಲೇ ಮದುವೆ ಆಗಬೇಕು ಅಂತ ನಮ್ಮೊಂದು ಆಸೆ ಇತ್ತು. ನಿಮ್ಮ ಆಸೆ ಅಂತೆ ಮೈಸೂರಿನಲ್ಲಿ ಅಚ್ಚುಕಟ್ಟಾದಂಥ ಮದುವೆ ಆಗಿದೆ. ಈ 2 ದಿನಗಳು ವೆರಿ ಓವರ್ವೆಲ್ಮಿಂಗ್ ಸರ್. ನನಗೆ ನನ್ನ ಜೀವನ ಕಟ್ಕೊಟ್ಟಿದ್ದು ಮೈಸೂರು, ನನ್ನ ಇಡೀ ಒಂದು ಪರ್ಸನಾಲಿಟಿ ಕಟ್ಕೊಟ್ಟಿದ್ದು ಮೈಸೂರು ಪರಿಸರ ಎಲ್ಲದನ್ನು. ಹಾಗಾಗಿ ಇಲ್ಲೇ ಅಭಿಮಾನಿಗಳ ಮಧ್ಯೆ ಆಗಬೇಕು ಅಂತ ಆಸೆ ಇತ್ತು. ಅದು ತುಂಬ ಚೆನ್ನಾಗಾಯಿತು ಸರ್. ಮೈಸೂರು ನಿಮಗೆ ಬಾಲ್ಯದ ನೆನಪುಗಳನ್ನ ಮತ್ತೆ ನಿಮ್ಮ ಯೂತ್ ನೆನಪುಗಳನ್ನ ತರುವಂಥದ್ದು. ಆ ಎಲ್ಲ ಯೂತ್ ಗೆಳೆಯರುಗಳು ಬಂದಿದ್ರ ಮದುವೆಯಲ್ಲಿ ಹೆಂಗಿತ್ತು ಅಂತೇಳಿ ಸಿಕ್ಕಿದ್ರು ಸರ್. ಎಲ್ಲ ನನ್ನ ಫ್ರೆಂಡ್ಸು ಬಂದಿದ್ರು, ನನ್ನ ರಂಗಭೂಮಿ ಗುರುಗಳು ಬಂದಿದ್ರು, ನಮ್ಮ ರಂಗಾಯಣದ ಕಲಾವಿದರು ಬಂದಿದ್ರು, ಎಲ್ಲರೂ ಸಿಕ್ಕಿದ್ರು. ಆದರೆ ನಾನು ಜಾಸ್ತಿ ಟೈಮ್ ಕೊಡೋಕ್ಕಾಗಿಲ್ಲ. ಬಟ್ ಅವರೆಲ್ಲ ತುಂಬ ಹತ್ತಿರದ ಗೆಳೆಯರು, ಅವ್ರಿಗೆ ಅದೆಲ್ಲದು ಅರ್ಥ ಆಗುತ್ತೆ. ಅವರೆಲ್ಲರೂ ತುಂಬ ಖುಷಿ ಪಟ್ಕೊಂಡು ಮೆಸೇಜ್ ಕೂಡ ಮಾಡಿದ್ರು ಎಲ್ಲರೂ ಮತ್ತೆ ಹೋದ್ಮೇಲೆ. ಈಗ ಮೈಸೂರಿನಲ್ಲೇ ಮಾಡಬೇಕು ಅನ್ನೋದು ನಮ್ಮ ಕನಸಾಗಿತ್ತು, ಅದು ಸಾರ್ಥಕ ಅನ್ನಿಸ್ತಾ ಈಗ ಮೈಸೂರಿನಲ್ಲಿ ಮಾಡಿದಂತಹ ಕಾರ್ಯಕ್ರಮ? ಡೆಫಿನೆಟ್ಲಿ ಸಾರ್ಥಕ ಸರ್, ತುಂಬ ಸಾರ್ಥಕ ಆಯಿತು. ಮದುವೆ ಅನ್ನೋದು ಜೀವನದ ಪ್ರಮುಖ ಘಟ್ಟ, ಅದಕ್ಕೆ ಮೊದಲೇ ಹೆಜ್ಜೆ ಇಟ್ಟಿದ್ದೀರಾ. ಈ ಖುಷಿ ಕ್ಷಣಗಳ ಬಗ್ಗೆ ಹೇಳಿ ಅಂತ. ತುಂಬಾ ಖುಷಿ ಆಗ್ತಿದೆ ಮೇಡಮ್. ಅಂದರೆ ನನಗೆ ಇದೆಲ್ಲ ವಾಯ್ಸ್ ಅಷ್ಟು ಜೋರಿಲ್ಲ. ಇಷ್ಟು ಜನ ನಾನು ಯಾವತ್ತೂ ನೋಡಿರಲಿಲ್ಲ. ಇವ್ರಿಗಾದ್ರೆ ಸ್ವಲ್ಪ ಪರಿಚಯ ಇರುತ್ತೆ. ನಾನು ತುಂಬ ಭಾವುಕಳಾದರೆ. ಇಷ್ಟು ಪ್ರೀತಿ, ಇಷ್ಟು ಆಶೀರ್ವಾದ, ತುಂಬ ಖುಷಿ ಆಯಿತು ಸರ್. ಮೈಸೂರಿನಲ್ಲಿ ಸೆಟ್ಲ್ ಆಗುವಂಥದ್ದು, ಮೈಸೂರಿನಲ್ಲಿ ಬರುವಂಥದ್ದು ಏನಾದ್ರು ಇದೆ ಪ್ಲಾನ್ ಮೈಸೂರಲ್ಲಿ? ಹಾಗೇನಿಲ್ಲ ಸರ್, ಮೈಸೂರಿಗೆ ಬರ್ತಾನೆ ಇರ್ತೀನಿ. ಕೆಲಸ ಎಲ್ಲೆಲ್ಲಿರುತ್ತೆ ಅಲ್ಲಿ. ಮೈಸೂರಲ್ಲಿ ಮನೆ ಮಾಡಿ ಶಿವಣ್ಣನು ಇಲ್ಲೇ ಮನೆ ಮಾಡಿದ್ದಾರೆ. ಆ ರೀತಿಯಾಗಿ ಮೈಸೂರಿನಲ್ಲೇ ಅಲ್ಲ, ಇವಾಗೇನು 1 hour ಇದೆ ಶೂಟಿಂಗು ಎಲ್ಲ. ಕೆಲಸ ಇಲ್ಲ ಅಂದಾಗ ಆಲ್ಮೋಸ್ಟ್ ಇಲ್ಲೇ ಇರ್ತೀವಿ, 2 ಕಡೆ ಇರ್ತೀವಿ. ಸೊ ಡೆಫಿನೆಟ್ಲಿ ಸರ್, ಮೈಸೂರು ಯಾವಾಗ್ಲೂ ಅದೊಂದು, ನಾನು ಅಂತಲ್ಲ, ಐ ಥಿಂಕ್ ಮೋಸ್ಟ್ಲಿ ಮೈಸೂರಲ್ಲಿ ಬೆಳೆದಿರೋರ್ಗೆ ಎಲ್ರಿಗೂ, ಅಥವಾ ಹೊರಗಡೆಯಿಂದ ಬಂದು ಮೈಸೂರಿಗೆ ಕನೆಕ್ಟ್ ಆಗಿರೋರು ಎಲ್ರಿಗೂ ಅದೊಂದು ಎಮೋಷನ್ ಯಾವಾಗಲೂ ಅದು ಇದೇ ಇರುತ್ತೆ, ಕ್ಯಾರಿ ಆಗ್ತಾನೆ ಇರುತ್ತೆ. ಎಸ್ ಸರ್ ತುಂಬ ಚೆನ್ನಾಗಾಗಿದೆ. ಎಲ್ಲ ಇಡೀ ಕುಟುಂಬ ಎಲ್ಲರೂ ತುಂಬ ಖುಷಿ ಪಟ್ಟಿದ್ದಾರೆ.